ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಮತ ನೀಡಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ. ಚಿಂತಾಮಣಿ ದೇಶದ ಭದ್ರತೆ ಹಾಗೂ ಸುರಕ್ಷತೆಗಾಗಿ, ದೇಶದ ಅಭಿವೃದ್ಧಿಗಾಗಿ ನಡೆಯುವ ಲೋಕಸಭೆ ಚುನಾವಣೆ ಇದಾಗಿದ್ದು, 10 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಹಲವಾರು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದು, ಮತ್ತೊಮ್ಮೆ ಮೋದಿ ಅವರ ಕೈ ಬಲಪಡಿಸಬೇಕಾದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಅವರಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶಾಲಿಯನ್ನಾಗಿ ಮಾಡಬೇಕೆಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಮನವಿ ಮಾಡಿದರು. ತಾಲೂಕಿನ ನಂದಿಗಾನಹಳ್ಳಿ, ಪೆದ್ದೂರು ಮತ್ತು ಯಗವಕೋಟೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಮತಯಾಚನೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಭಾರತದ ಪ್ರಧಾನಮಂತ್ರಿ ಮೋದಿ ಅವರು ಪ್ರಪಂಚದ ಎಲ್ಲಾ ದೇಶಗಳ ಪ್ರಧಾನಿಗಳ ಜೊತೆ ವಿಶ್ವಾಸ ಸ್ನೇಹ ಬೆಳೆಸಿಕೊಂಡಿದ್ದಾರೆ. ಇದರಿಂದ ಪ್ರಪಂಚದಾದ್ಯಂತ ನರೇಂದ್ರ ಮೋದಿ ಅವರು ಗೌರವನ್ನಿಟ್ಟುಕೊಂಡಿರುವುದರಿಂದ ದೇಶದ ರಕ್ಷಣೆಗೆ ಭದ್ರ ಬುನಾದಿ ಹಾಕಿದ್ದಾರೆ. ನನ್ನ 35 ವರ್ಷಗಳ ರಾಜಕೀಯ ಜೀವನದಲ್ಲಿ ದೇವೇಗೌಡರು ಮೊದಲ ಬಾರಿಗೆ ನರೇಂದ್ರ ಮೋದಿಯನ್ನು ದೇಶದ ರಕ್ಷಕರೆಂದು ಭಾವಿಸಿ ಅವರನ್ನು ಬೆಂಬಲಿಸಿದ್ದಾರೆ. ದೇವೇಗೌಡರವರು ಯಾರನ್ನಷ್ಟು ಸುಲಭವಾಗಿ ನಂಬುವುದಿಲ್ಲ. ಅಂಥದ್ರಲ್ಲಿ ಮೊದಲ ಬಾರಿಗೆ ದೇವೇಗೌಡರು ಮೋದಿಯನ್ನು ನಂಬಿ ದೇಶದ ರಕ್ಷಣೆಗೆ ಕೈ ಜೋಡಿಸಿ ಬಿಜೆಪಿಯೊಂದಿಗೆ ಮಿಲನವಾಗಿದ್ದಾರೆ. ಆದ್ದರಿಂದ ಈ ಬಾರಿ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಹಿತದೃಷ್ಟಿ ಹಾಗೂ ಸುಭದ್ರತೆಗಾಗಿ ಮೋದಿ ಅವರ ಕೈ ಬಲಪಡಿಸಲು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಮತ ನೀಡುವಂತೆ ಮನವಿ ಮಾಡಿದ ಅವರು, ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಮೀಸಲಿಟ್ಟ 11,300 ಕೋಟಿ ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ಪರಿಶಿಷ್ಟರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಮಾತನಾಡಿ, ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲು ನಾವೆಲ್ಲ ಸಕ್ರಿಯವಾಗಿ ಚುನಾವಣೆಯಲ್ಲಿ ದುಡಿದು ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಮತದಾನದ ವೇಳೆ ಪ್ರತಿಯೊಬ್ಬ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ತಮ್ಮ ಮತಗಟ್ಟೆಯ ವ್ಯಾಪ್ತಿ ಹೆಚ್ಚಾಗುತ್ತೆ, ಆಗ ಮೋದಿಗೆ ಗೆಲುವು ಸಾಧಿಸಲು ಸುಲಭವಾಗುತ್ತೆ ಎಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಗುಡಾರ್ಲಹಳ್ಳಿ ರಾಜಣ್ಣ, ಪೆದ್ದೂರು ನಾಗರಾಜ್ ರೆಡ್ಡಿ, ಬೈರಾರೆಡ್ಡಿ, ಗುಡೇ ಶ್ರೀನಿವಾಸ್, ಗೋಪಲ್ಲಿ ರಘುನಾಥ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಸತ್ಯನಾರಾಯಣ ರೆಡ್ಡಿ, ಕೇಶವ್ ರೆಡ್ಡಿ, ಲೀಲಮ್ಮ, ಶ್ರೀರಾಮ್ಗೌಡ್ರು, ಡಿಪ್ಪೋ ಶ್ರೀರಾಮ್ ರೆಡ್ಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲ ಜೆಡಿಎಸ್ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಅದೇನೋ ಒಂದು ಅಭ್ಯಾಸ ಅಂದ್ರೆ ಗೌಡ್ರ ಮನೆಯಲ್ಲಿ, ಪಟೇಲ್ರ ಮನೆಯಲ್ಲಿ, ಚೇರ್ಮನ್ಗಳ ಮನೆಯಲ್ಲಿ ಅದನ್ನ ಇಟ್ಕೊಂಡಿರ್ತಾ ಇದ್ರು. ಮನೆಗೆ ಬಂದ್ರೆ ಅದ ಗೋಡೆಗೆ ತಗಲಾಗ್ತಾ ಇದ್ರು. ಅಂತ ಗನ್ನುಗಳು ನಮ್ಮ ಯೋಧರ ಹತ್ರ ಇತ್ತು. ಇವತ್ತು ಟೆರರಿಸ್ಟ್ಗಳು ಆ ಪಾಕಿಸ್ತಾನಿಂದ ಆಗ್ಲಿ ಬೇರೆ ಬೇರೆ ಗಡಿ ಭಾಗಗಳಿಂದ ನಮ್ಮ ದೇಶಕ್ಕೆ ಯಾರಾದ್ರೂ ನುಸುಳಿದ್ರೆ ಅವ್ರ ಹತ್ರ ಎಂತ ಗನ್ನುಗಳು ಇರ್ತಾ ಇತ್ತು ಅಂದ್ರೆ ಮಿಷಿನ್ ಗನ್ ಇರ್ತಾ ಇತ್ತು. ಅವ್ರ ಹತ್ರ ಮಿಷಿನ್ ಗನ್, ಆದ್ರೆ ನಮ್ಮ ಯೋಧರ ಹತ್ರ ರೈಫಲ್ಗಳು. ಬಹುಶಃ ನರೇಂದ್ರ ಮೋದಿ ಅವರು ಬಂದ ನಂತರ ಇವತ್ತು ಟೆರರಿಸ್ಟ್ಗಳ ಹತ್ರ ಯಾವ ರೀತಿ ಗನ್ನುಗಳು ಇರ್ತಾ ಇತ್ತು ಅದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಗನ್ನುಗಳನ್ನ ಪೂರೈಸಿದ್ದಾರೆ. ಮತ್ತು ಯೋಧರಿಗೆ ಅವರು ಎಲ್ಲ ಸಿಟಿ ಜೀವನದಲ್ಲಿದ್ರು ಗೊತ್ತಿಲ್ಲ. ಇದು ಒಂದನೇ ಅರ್ಥ ಕ್ಯಾಂಡಿಡೇಟ್ ಅಂತ. ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ಅಂದ್ರೆ, ನಾವು ಏನ್ ಅಭಿವೃದ್ಧಿ ಮಾಡ್ತಾ ಇದ್ದೀರಿ, ಏನ್ ಈ ರಾಜ್ಯ ಮಾರ್ತಾ ಇದ್ದೀರಾ ಅನ್ನೋದು ಅರಿವೇ ಇಲ್ಲ. 5 ಗ್ಯಾರಂಟಿ ಯೋಜನೆಗಳು ಬಿಟ್ರು. 5 ಗ್ಯಾರಂಟಿ ಯೋಜನೆಗಳು ಯಾವ ಮಟ್ಟಕ್ಕೆ ಹೋಗ್ತದೆ, ಎಷ್ಟು ಲಕ್ಷ ಕೋಟಿ ಬೇಕು, ಈ ದೇಶ ಬರ್ಬಾದಾಗುತ್ತದೆ, ಈ ರಾಜ್ಯನೇ ಬರ್ಬಾದಾಗುತ್ತದೆ ಅನ್ನೋದು ಅರಿವಿ ಸಾಲ ಮಾಡುದು. ಇನ್ನ ಇವಾಗ ಮೊದಲನೇ ದಿವಸ ಬಂದಾಗ 1 ಲಕ್ಷ ಕೋಟಿ ಸಾಲ. ಈ ಸಾಲ ಬ್ಯಾಂಕ್ಗಳಲ್ಲಿ ಯಾವ ತರ ಕೊಡ್ತಾರೆ ಗೊತ್ತಾ ನಿಮ್ಗೆ? ಸಾಲ ಕೊಡೋದು ಯಾರು ತವ? ಸಾಲ ಏನಾರ ಸರ್ಕಾರ ಕಟ್ಟಿದ್ರೆ 5 ಕೋಟಿ ಮತಬಾಂಧವರು ನೋಟಿಸ್ ಕಳಿಸ್ತಾರೆ, ನಮ್ಮನ್ನ ಕುದುವಿಕ್ಕಿ ಸಾಲ ತಗೊಳೋದು. ಇನ್ನೇನು ಬೆಂಗಳೂರು ಲಾಲ್ಬಾಗು, ಕ್ವಾಟಿಗಳು, ರಸ್ತೆಗಳು ಇವೆಲ್ಲ ಯಾವ್ದು ಕುದುವಿಕೊಳ್ಳಲ್ಲ. ಅವರು ಮತದಾರನ ಕುದುವಿಕ್ಕಿ ತರುವಂತ ಸಾಲ ಸರ್ಕಾರ ಸಾಲ. ಯಾಕಂದ್ರೆ ನಾವೇ ಟ್ಯಾಕ್ಸ್ಗಳು ಕಟ್ಟೋದು. ನೀವೊಂದು ಫ್ರೆಶೋ ಪೇಸ್ಟೋ ಏನೋ ಒಂದು ಮನೆಯಲ್ಲಿ ಒಂದು ಮಕ್ಕಳ ಚಪ್ಪಲಿನಿಂದ, ಒಂದು ಬಟ್ಟೆನಿಂದ, ಒಂದು ಬೇಳೆನಿಂದ ಖರೀದಿ ಮಾಡಿದ್ರೆ ಎಲ್ಲಕ್ಕೂ ಟ್ಯಾಕ್ಸ್ ಹೋಗೋದು ನಮ್ ದುಡ್ಡೇ ಅದು. ಇನ್ನ ಬಂದು 11 ತಿಂಗಳಾಗಿಲ್ಲ ಅವಾಗ 1 ಲಕ್ಷ ಕೋಟಿ ಸಾಲ, ಒಬ್ಬೊಬ್ಬರ ಮೇಲೆ 20. ಎಲ್ಲ ಹೆಣ್ಮಕ್ಳಿಗೂ ಅಂದ್ರೆ ಗೆದ್ದಾದ ಮೇಲೆ ಏನ್ ಮಾಡಿದ್ರೆ, ಮನೆ ಯಜಮಾನತಿ ಒಡತಿ ಅಮ್ಮನ್ಕ 2,000 ಅಮ್ಮನ ಮಗಳಕಂತ ಕೊಡ್ತಾಳ, 2 ಸೊಸೆಗಳಕಂತ ಕೊಡ್ತಾಳ. ಆ ಮನೆಗೆ ಯಾರು ಕೊಡೋದು? ಆ ಮಾತು ಕತ್ಕೊಂಡ ಕುಮಾರಣ್ಣ ತಾವ್ ಹೇಳ್ತಾಳೆ,
ತಾಯಂದ್ರು ಅಪ್ಪ ನಾವು 2,000 ಕೊಟ್ಟವ್ರು ಇವು ಇಬ್ರು ಊಟ ಆಗ್ತಾ ಇಲ್ಲ. ಈ 2,000 ನನಗ್ ಕೊಡು, ಈ 2,000 ನನಗ್ ಕೊಡು, ದಾರಿ ತಪ್ಪಿಸ್ಬಿಟ್ರು ನಮ್ಮನ್ನ ಅಂತ ಕೇಳೋರು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.